ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನದಿಂದ ತುಂಬ ಜನ ಗ್ರಾಹಕರು, ಗುತ್ತಿಗೆದಾರರು, ಸಾರ್ವಜನಿಕರು ಒಂದು ನಿರ್ಣಯಕ್ಕಾಗಿ ಕಾಯ್ತಾ ಇದ್ದಾರೆ. ಅದು ಕೇವಲ ಒಂದು ಕಾಯ್ದು ಅಂದರೆ ಸುಮ್ಮನೆ ಕಾಯ್ದಲ್ಲ, ಅಗ್ನಿ ಪರೀಕ್ಷೆ ಅಂತಾರಲ್ಲ ಆ ಮಟ್ಟದ ಒಂದು ಕಾಯ್ದಕ್ಕೆ ಇಷ್ಟು ದಿನ ನಿರಂತರವಾಗಿ ನಡೀತಾ ಇದೆ. ಇವತ್ತು ಒಂದು ಸಣ್ಣ ರಿಲೀಫ್ ಅಂತ ಹೇಳ್ತೀನಿ. ಇದೇನೋ ಭಾರಿ ದೊಡ್ಡ ಒಂದು ಇದನ್ನ ಪರಿಹರಿಸ್ಬಿಟ್ಟಿದ್ದಾರೆ, ಒಂದು ಪ್ರಾಬ್ಲಮ್ನ ನಿವಾರಿಸ್ಬಿಟ್ಟಿದ್ದಾರೆ ಅನ್ನೋದಲ್ಲ. ಒಂದು ಸಣ್ಣ ಪ್ರಾಬ್ಲಮ್ನ ಒಂದು ಸಣ್ಣದಾಗಿ ನಿವಾರಿಸುವಂಥ ಕೆಲಸ ಹೊಸದಾಗಿ ಆದಂತಹ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೊಂದು ರಿಲೀಫ್ ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಅನ್ಕೋಬಹುದು. ಮೊದಲನೇದಾಗಿ ಈಗ ಬಂದಂತಹ ಒಂದು ಆದೇಶನ ಸಣ್ಣದಾಗಿ ಓದುವ ಪ್ರಯತ್ನ ಮಾಡ್ತೀನಿ. 13/10/2025 ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ 2004 ಕಲಂ 24/7 ಅನ್ವಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 1200 ಚದರ ಅಡಿಗಳ ವಿಸ್ತೀರ್ಣದಲ್ಲಿರುವ ನಿವೇಶನಗಳಲ್ಲಿ ನಿರ್ಮಿಸಲಾಗಿರುವ ನೆಲ +2 ಅಂತಸ್ತು ಮತ್ತು ಸ್ಟ್ರೀಟ್ +3 ಅಂತಸ್ತುಗಳಿರುವ ವಸತಿ ಕಟ್ಟಡಗಳಿಗೆ ಸ್ವಾಧೀನ ಅನ್ನುವ ಪತ್ರ ಪಡೆಯದಿರುವುದರಿಂದ ವಿನಾಯಿತಿ ನೀಡಲು ಆದೇಶಿಸಿದ್ರು 13/10/2025. ಇವಾಗ ಸರಿಸುಮಾರು 26ನೇ ತಿಂಗಳಲ್ಲಿ ಇದ್ದೀವಿ. ಈಗ ಇನ್ನೊಂದು ಆದೇಶನ ಹೊರಡಿಸಿದ್ದಾರೆ. ಕೆಳಗಂಡಂತೆ ಸರ್ಕಾರದ ಆದೇಶ ನಿಯಮ 334 ಅಡಿಯಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ನಿಯಮ 2024 ಕಲಂ 24/7 ಅಧಿಕಾರವನ್ನು ಚಲಾಯಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 2400 ಚದರ ಅಡಿಯವರೆಗಿನ 20% ಹೆಚ್ಚುವರಿ ವ್ಯತ್ಯಾಸದ ಮಿತಿಯೊಂದಿಗೆ ಅಳತೆಯ ನಿವೇಶನಗಳಲ್ಲಿ ನಿರ್ಮಿಸಲಾಗಿರುವ G+3 ಸರಿಯಾಗಿ ಕೇಳಿಸ್ಕೊಳ್ಳಿ. G+3 ಅಂದ್ರೆ ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್ ಅಂದ್ರೆ ಒಟ್ಟು 4 ಅಂತಸ್ತಿನ 2400 ಸುತ್ತ ಅಳತೆ ಇರುವಂತಹ ನಿವೇಶನಗಳಿಗೆ, ಕೇವಲ ಮನೆಗಳಿಗೆ, ಒತ್ತಿ ಹೇಳ್ತಾ ಇದ್ದೀನಿ, ಕೇವಲ ಮನೆಗಳಿಗೆ, ಯಾವುದೇ ರೀತಿಯಾದ ಫ್ಯಾಕ್ಟರಿ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಇನ್ನೂ ಯಾವುದೇ ನಿರ್ಣಯ ಆಗಿಲ್ಲ. ನಿವೇಶನಗಳಿಗೆ G+3 ಅಂತಸ್ತಿನ ವಸತಿ ಕಟ್ಟಡಗಳು, ದಯವಿಟ್ಟು ಯಾರೂ ಕನ್ಫ್ಯೂಸ್ ಆಗಬೇಡಿ. ವಸತಿ ಕಟ್ಟಡಗಳು ಕೇವಲ ಮನುಷ್ಯರು ಬದುಕೋದಕ್ಕೆ ಮಾತ್ರ. ಕೆಲಸ ಮಾಡ್ತೀವಿ, ಉದ್ಯೋಗ ಮಾಡ್ತೀವಿ ಅಂದ್ರೆ ಕೊಡಲ್ಲ. ಓಕೆ, ಮುಂದುವರೆದಾಗಿ ಸ್ಟಿಲ್ಟ್ ಪಾರ್ಕಿಂಗ್ +4, ಸ್ಟಿಲ್ಟ್ ಪಾರ್ಕಿಂಗ್ +4 ಅಂತ ಹೇಳಿದರೆ ಇಲ್ಲೊಂದು ಸಣ್ಣ ಡೌಟ್ ಇದೆ. ಸ್ಟಿಲ್ಟ್ ಅಲ್ಲಿ ಪಾರ್ಕಿಂಗ್ ಇರುತ್ತೆ ಅಂದ್ರೆ ಪಾರ್ಕಿಂಗ್ +4 ಅಂದ್ರೆ ಅಲ್ಲಿಗೆ 5 ಅಂತಸ್ತಿನ ಕಟ್ಟಡ ಆಯ್ತು. ದಿನಾಂಕ 31/5/2026 ಒಳಗಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಲು ಒಂದು ಬಾರಿಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ. ಮುಂದುವರೆದಾಗಿ ಕಟ್ಟಡ ಪೂರ್ಣಗೊಂಡಿದೆ ಹಾಗೂ ಮೇಲಿನಂತೆ ಅರ್ಹತೆಯಿಂದ ಖಚಿತಪಡಿಸಿಕೊಳ್ಳಲು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ಥಳ ತನಿಖೆ ನಡೆಸಿ ಸದರಿ ಕಟ್ಟಡ ಭಾವಚಿತ್ರ ತೆಗೆದು ದಾಖಲು ಮಾಡಿ ಸಂಪರ್ಕ ನೀಡಲು ನಿರ್ದೇಶಿಸಿದೆ. ಅದ್ಭುತವಾದ ಆದೇಶ. ಈ ಯಾವುದು ರೋಗ ಇದೆಯೋ ಅದಕ್ಕೆ ಔಷಧಿ ಕೊಡಿ ಅಂದ್ರೆ ಇಲ್ದಿರೋನೆಲ್ಲ ಹುಡುಕದು. ಸ್ವಾಮಿ ಮುಖ್ಯಮಂತ್ರಿಗಳೇ, ನೀವು ಉಪಮುಖ್ಯಮಂತ್ರಿ ಆಗಿದ್ದರಿಂದ ಇವತ್ತಿನವರೆಗೂ ಇಲ್ಲಿಯವರೆಗೂ ಜನರ ಬೇಡಿಕೆ ಏನಿದೆ ಅನ್ನೋದನ್ನ ನೀವೇನಾರು ಅರ್ಥ ಮಾಡ್ಕೊಂಡಿದ್ದೀರಾ? ಜನರ ಬೇಡಿಕೆ ಇರೋದು 2025 ಮುಂಚೆ ಏನೆಲ್ಲ ಕಟ್ಟಡಗಳನ್ನ ಕಟ್ಕೊಂಡಿದ್ದೀವಿ ಅದಕ್ಕೆ ಕರೆಂಟ್ ಕೊಡಿ ಸ್ವಾಮಿ ಅಂತ ನೀವು ಹೇಳ್ತೀರಾ. 31/5/2026 ಒಳಗಡೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ರೋ ಅವ್ರಿಗೆ ಕೊಡಿ ಅಂತ. ಒಂದು ಹೆಚ್ಚು ಕಡಿಮೆ 1.25 ವರ್ಷದಿಂದ ಯಾವ ಫೈಲ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಿ ನೀವು? 4/4/2025 ಇಲ್ಲಿಗೆ ಹೆಚ್ಚು ಕಡಿಮೆ 2.25 ವರ್ಷ ಆಗ್ತಾ ಬಂತು. ಯಾವ ಫೈಲ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಿ? 4ನೇ ತಾರೀಕು ನಂತರ ನೀವೇನು 10ನೇ ತಿಂಗಳಲ್ಲಿ ಏನು ಕೊಟ್ಟಂತಹ ಒಂದು ರಿಲ್ಯಾಕ್ಸೇಷನ್ 30/40 ಮಾತ್ರ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇನ್ನು 60/40 ಎಲ್ಲಿ ಕೊಟ್ಟಿದ್ದೀರಿ ನೀವು ರಿಲ್ಯಾಕ್ಸೇಷನ್? ಯಾವ ಲಾಜಿಕ್ಕು ಇದೇನು? ನಿಮ್ಗೇನು ಅಧಿಕಾರಿಗಳಿಗೆ ಲಜ್ಜೆ ತುಂಬಿದ್ದೀರಿ? ಈ ಒಂದು ಪಾಯಿಂಟ್ ಹಾಕುವಾಗ 31/5/2026 ಮುಂಚಿತವಾಗಿ ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಕರೆಂಟ್ ಕೊಡಲಾಗುವುದು ಅಂತ ಪಾಯಿಂಟ್ ಹಾಕುವಾಗ ನಿಮ್ ಬೆಸ್ಕಾಂ ಅಧಿಕಾರಿಗಳಿಗೆ ತುಂಬೈತಲ್ಲ ಅತ್ತೆ ಏನಾದ್ರು ಗೊತ್ತಾಗಲ್ಲ ನಿಮಗೆ ಏನು ಪಾಯಿಂಟ್ ಆಗ್ತಾ ಇದ್ದಾರೆ ಅಲ್ಲಿ ಅಂತ.
ನಿಮ್ಗೆ ಹೇಳಕ್ಕಾಗಲ್ಲ, ದಮ್ಮಿಲ್ವಾ? ಕಂಪ್ನಿ ಬಗ್ಗೆ ಕಾಳಜಿ ಇಲ್ವಾ? ಏನ್ ಕೆಲಸ ಮಾಡ್ತೀರಿ ನೀವು? ಯಾವ ರಿಜಿಸ್ಟರ್ ಆಗಿದೆ ಫೈಲು, ಎಷ್ಟು ರಿಜಿಸ್ಟರ್ ಆಗಿದೆ ಫೈಲು, ಎಷ್ಟು OCCC ಇರೋದು ರಿಜಿಸ್ಟರ್ ಆಗಿದೆ, ಇಲ್ಲದೆ ಇರೋದು ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಪರಿಜ್ಞಾನ ಇಲ್ಲ ನಿಮಗೆ. ಮೇಲೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿದ್ರಂತೆ, ಇವ್ರು ಕೆಳಗಡೆ ಕಾರ್ಪೊರೇಟ್ ಆಫೀಸರ್ ಕೂತ್ಕೊಂಡು ನೋವು ಅಂದ್ರಂತೆ. ಒಂದಿಷ್ಟಾದ್ರೂ ನಿಮ್ಗೆ ಪರಿಜ್ಞಾನ, ಕನಿಷ್ಠ ಪ್ರಜ್ಞೆ ಇದೆ ಅಂದ್ರೆ ನಿಮ್ಗೆ ಕಾರ್ಪೊರೇಟ್ ಆಫೀಸರ್ ಕೂತಂತ ಅಧಿಕಾರಿಗಳು. ಮಿಸ್ಟರ್ ಕಾರ್ತಿಕ್ ಇಷ್ಟು ಶುದ್ಧ ಮಾತಾಡ್ತಿರೋದ್ರಿ ನೀವು. ಏನಾದ್ರು ಪ್ರಶ್ನೆ ಮಾಡಿದ್ರೆ ಸಾಕು ಇಡೀ ಭಾಗವತನ ಇಷ್ಟು ಶುದ್ಧ ಹೇಳ್ತೀರಾ. ಅದು ಹಂಗಾಯ್ತು ಹಿಂಗಾಯ್ತು, ಬರೇ ಡಿಫೆಂಡ್ ಮಾಡ್ಕೊಳ್ಳಿ, ಸರ್ಕಾರ ಡಿಫೆಂಡ್ ಮಾಡ್ಕೊಳ್ಳಿ, ನಿಮ್ ಬೆಸ್ಕಾಂ ಡಿಫೆಂಡ್ ಮಾಡ್ಕೊಳ್ಳಿ. ಈ ಪಬ್ಲಿಕ್ ಸಮಸ್ಯೆ ಏನಾಗ್ತಿದೆ, ಪಬ್ಲಿಕ್ ಏನ್ ಬೇಕು ಅದನ್ನು ಕೊಡೋಣ ಅನ್ನೋದಿಲ್ಲ. ಇದು ಯಾವ ಅರ್ಥ ಇಲ್ಲಿದೆ? 31/5/2026 ಒಳಗಡೆ ಏನು ಯಾರೋ ಒಂದು ವಸ್ತುಂದ ತೆಗೀರಿ ನೋಡೋಣ, ಎಷ್ಟು ರಿಜಿಸ್ಟರ್ ಆಗಿದೆ ನೋಡೋಣ, ಎಷ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ನೋಡೋಣ. ಅದಕ್ಕೊಂದು ಹತ್ತಿಲ್ಲ ಮೂರ್ತಿಲ್ಲ. ಇವತ್ತು ನಾವು ಕೇಳ್ತಿರೋದು, ಪಬ್ಲಿಕ್ ಕೇಳ್ತಿರೋದೇನು? 4/4/2025 ಮುಂಚಿತವಾಗಿ ಯಾವೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದಾರೆ, ಅಥವಾ 25 ನಂತರ 25ನೇ ಇಸ್ವಿಲಿ ಯಾವೆಲ್ಲ ಟೆಂಪರರಿಗಳನ್ನ ತಗೊಂಡಿದ್ದಾರೆ ಅಂತ ಕಟ್ಟಡಗಳಿಗೆ ಕರೆಂಟ್ ಕೊಡಿ ಸ್ವಾಮಿ, ಅದಕ್ಕೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡಿ ಸ್ವಾಮಿ ಅಂತ ಕೇಳ್ತಾರದು. ನೀವು ಅದನ್ನು ಬಿಡಿದ್ದೀರಾ? ಅದೇನೋ ಹೋಗಿ ಬಂದು ಮೂವಿ ಮಾತಾಡ್ತಿದ್ರು ನನಗೆ ಎಲ್ಲ ಬಂದು ಯಾವುದೋ ಕೇಳಿ ಹೇಳ್ತೀರ. ಇವತ್ತು G+2 Street+3 ಎಷ್ಟು ಜನ ಅನುಕೂಲ ಆಗಿದೆ ಅಂತ ಏನಾದ್ರು ಸರ್ವೆ ಮಾಡಿಸಿದ್ದೀರಾ? ಅದರಿಂದ ಎಷ್ಟು ಜನ ಇದರಿಂದ ಲಾಭ ಪಡಿತಾರೆ ಅಂತ ಸರ್ವೆ ಮಾಡಿಸ್ತಿದ್ದೀರಾ? ಅದರಿಂದ ಅನುಕೂಲ ಎಷ್ಟು ಅನನುಕೂಲ ಎಷ್ಟಾಗ್ತದೆ ಅಂತ ಸರ್ವೆ ಮಾಡಿದ್ದೀರಾ? ಆಯ್ತಪ್ಪ, ಇವಾಗ ನಾನು ಕೇಳ್ತೀನಿ, ಇವಾಗ ಅಕಸ್ಮಾತ್ ಆಗಿ ಸ್ಟ್ರೀಟ್ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಒಂದು ಸೆಕ್ಯೂರಿಟಿ ರೂಮ್ ಕಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೆಕ್ಯೂರಿಟಿ ರೂಮು ಅಥವಾ ಸೆಕ್ಯೂರಿಟಿ ಇರೋದಕ್ಕೆ ಒಂದು ಪುಟ್ಟದಾಗಿ ಒಂದು ಮನೆ ಕಟ್ಟಿ ಏನ್ ಮಾಡೋದು? ಸರಿ ಆಯ್ತಪ್ಪ, ಅದ್ರ ಮೇಲೆ 4th ಫ್ಲೋರ್ ಮೇಲೆ ಅಥವಾ 3rd ಫ್ಲೋರ್ ಮೇಲೆ ಒಂದು ರೂಮು, ಅವ್ರಿಗೆ ಸ್ಟೋರೇಜ್ ರೂಮು, ಇನ್ನೊಂದು ಮತ್ತೊಂದು ಅದಕ್ಕೆ ಕಟ್ಟಿರ್ತಾರೆ. ಮತ್ತೆ ಹೋಗಿ ಅಣ್ಣ MD ಅಣ್ಣ ದಯವಿಟ್ಟು ಇದಕ್ಕೊಂದು ಅಪ್ರೂವಲ್ ಕೊಡೋಣ, ಆಗೋಗ್ಬಿಡೈತಣ್ಣ, ದಯವಿಟ್ಟು ಏನೋ ಕಟ್ಕೊಂಡ್ ತಗೋಣ, ಏನೋ ಮಾಡೋಣ ಅಂತ ಹೇಳಿ MD ಕಾಲ್ ಮುಗಿಬೇಕು ಜನಗಳು ಹೋಗಿ ಅಲ್ವಾ? ಇಲ್ಲಾಂದ್ರೆ ಹೋಗಿ ಇವಾಗ ಸಿದ್ದರಾಮಯ್ಯ ಇರಲಿಲ್ಲ, DK ಶಿವಕುಮಾರ್ ಅವರಿಗೆ, ಆಮೇಲೆ ಅಟ್ಟುಕುಂಟು ಲೆಕ್ಕಕ್ಕಿಲ್ದಿರೋಂತಹ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರಿಗೆ ಕಾಲು ಮುಗಿಬೇಕು, ಇದಕ್ಕೊಂದು ಅಪ್ರೂವಲ್ ಕೊಡಿಸಿ ಸ್ವಾಮಿ ಅಂತ. ಎಂಥ ಕರ್ಮದ ಒಂದು ಆರ್ಡರ್ಸ್ ಹಾಕ್ತೀರಾ, ಇಂಥ ಕರ್ಮದ ಒಂದು ನಿಯಮಗಳನ್ನ ತರ್ತೀರಾ, ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಹಳ್ಳೇದು ಏನ್ರಿ ಮಾಡ್ತೀರಾ? ಎಷ್ಟು ದಿನ ಅಂತ ಇಟ್ಕೊತೀರಿ ಹಿಂಗೆ? ನಿಮ್ಮ ಸರ್ಕಾರ ಮುಗಿಯೋರ್ಗೆ ಇಟ್ಕೊತೀರಾ? ಹೇಳ್ಬೇಕು ಓಪನ್ ಆಗಿ ಕೊಡೋದೇ ಇಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ಒಂದು ದೊಡ್ಡ ಹಾಸ್ಯಾಸ್ಪದ ಮಾತುಗಳ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಗಳಿಗೆ ನಿಮ್ಮ ಒಂದು ಸ್ಥಳೀಯ ಸಂಸ್ಥೆಗಳ ಅನುಕೂಲಕ್ಕೆ ತಕ್ಕಂತೆ ಈ ಆದೇಶಗಳನ್ನು ಹೊರಡಿಸಿ, ಸ್ಥಳೀಯ ಸಂಸ್ಥೆಗಳು ಏನ್ ಹೇಳುತ್ತೋ ಅದರ ಮೇಲೆ ಹೊರಡಿಸಿ ಅಂತ. ಅದೇ ಕೆಲಸ GBA ವ್ಯಾಪ್ತಿಯಲ್ಲಿ ಮಾಡ್ತಾರೆ. ನೀವು ಸ್ಥಳೀಯ ಸಂಸ್ಥೆಗಳ ಒಂದು ಆದೇಶದ ಮೇರೆಗೆ, ತಿದ್ದುಪಡಿಯ ಮೇರೆಗೆ, 2004ರ ಒಂದು ತಿದ್ದುಪಡಿಯ ಮೇರೆಗೆ ಇವತ್ತಿನ ಏನು ಈ 30-40 ಆಗಿರ್ಬೋದು, 60-40 ಆಗಿರ್ಬೋದು, ಇವೆರಡೂ ವಿಚಾರಗಳನ್ನ ಸ್ಥಳೀಯ ಸಂಸ್ಥೆಗಳ ತಿದ್ದುಪಡಿ ಆಧಾರದ ಮೇಲೆ GBA ಅನ್ನೋ ಒಂದು ಹೆಸರಿಟ್ಕೊಂಡು ಇವತ್ತು ಈ ಕಾನೂನುಗಳು ತಂದಿದ್ದೀರಾ. ಈ ಕಾನೂನು ಅದಕ್ಕೆ ತನ್ನಿ ಒಂದು ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡಿ. ಯಾಕೆ ಜನಕ್ಕೆ ನಾನು ತಪ್ಪು ಮಾಡಿದ್ರೆ ನನಗೆ ಒಬ್ಬನಿಗೆ ಮಾಡೋದನ್ನ ಶಿಕ್ಷೆ ಕೊಡಬೇಕು, ಜೀವಾವಧಿ ಶಿಕ್ಷೆ ಕೊಡಬೇಕು, ಅಥವಾ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅನ್ನೋದು ಕೋರ್ಟು ಹೇಳುತ್ತೆ. ನಾನು ತಪ್ಪು ಮಾಡಿದ್ರೆ ನನ್ನ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡಿ ಅಂತ ಯಾವ ಕೋರ್ಟು ಹೇಳಲ್ಲ, ಯಾವ ಸಂವಿಧಾನನೂ ಹೇಳಲ್ಲ, ಯಾವ ನ್ಯಾಯಾಂಗನೂ ಹೇಳಲ್ಲ. ನೀವು ಮಾಡುತ್ತಿರುವ ನಿಯಮಗಳು, ನೀವು ಕೊಡ್ತಿರುವಂತಹ ಆದೇಶಗಳು ಇಡೀ ಕುಟುಂಬವನ್ನೇ ಇವತ್ತು ನೇಣುಗಂಬಕ್ಕೆ ಏರಿಸುವಂತ ಕೆಲಸ ಮಾಡ್ತಾ ಇದೆ. ಸರಿ ಆಯ್ತು, ವಸತಿ 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 ಏನ್ರೆ ನಿಮಗೆ ಏನಾದ್ರು DK ಶಿವಕುಮಾರ್ ಅವರೇ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮಗೇನಾದ್ರು ವ್ಯಾಪಾರಸ್ಥರು ಆಮೇಲೆ ಈ ಇಂಡಸ್ಟ್ರಿಯಲಿಸ್ಟ್ ಕಂಡ್ರೆ ಆಗಲ್ವಾ? ಅವ್ರನ್ನ ಕಂಡ್ರೆ ನಿಮ್ಗೆ ಏನಾದ್ರು ಕೋಪ ಇದೆಯಾ? ಅಥವಾ ನಿಮಗೆ ಅವ್ರನ್ನ ಕಂಡ್ರೆ ಹೊಟ್ಟೆ ಉರಿ ಇದೆಯಾ? ನಿಮ್ಮಷ್ಟು ದೊಡ್ಡ ಮಟ್ಟದ ಉದ್ಯಮಿ ಆಗ್ಬಿಡ್ತಾನೆ ಅನ್ನೋದು ಏನಾದ್ರು ಕೋಪ ಇದೆಯಾ? ದಯವಿಟ್ಟು ಹೇಳ್ಬಿಡಿ. ಎಕ್ಸಿಸ್ಟಿಂಗು ಕಮರ್ಷಿಯಲ್ ಇದ್ರೆ ಮೇಲ್ಗಡೆ ಕರೆಂಟ್ ಬರುತ್ತೆ. ಯಾವ ಲಾಜಿಕ್ ನೋಡ್ರಿ ಇವೆಲ್ಲ? ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡ್ರಿ. ಈ ಒಂದು ಮತಿಗೆಟ್ಟ ತಲೆ ಇಲ್ಲದ ಬೆಸ್ಕಾಮಿನ ಕಾರ್ಪೊರೇಟ್ ಆಫೀಸಲ್ಲಿ ಕೂತಂತಹ ಅಧಿಕಾರಿಗಳಿಗೆ ಪರಿಜ್ಞಾನನೇ ಇಲ್ಲ. ಸಾರ್ವಜನಿಕರ ನೋವೇನು, ಅವರ ಕಷ್ಟ ಏನು, ಅವ್ರು ಏನ್ ಬೇಕು, ಏನ ಕೊಡಬೇಕು, ಹೆಂಗ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲದಂತ ಅಧಿಕಾರಿಗಳು ಕೂತಿದ್ದಾರೆ.
ಇಂಥ ಅಧಿಕಾರಿಗಳ ಮಧ್ಯದಲ್ಲಿ ಸರ್ಕಾರವು ಹಂಗೆ ಕುಣಿತಾ ಇದ್ರು, ಸರ್ಕಾರ ಕುಣಿದಂಗೆ ಅಧಿಕಾರಿಗಳು ಕುಣಿತಾ ಇದ್ರು, ಅಧಿಕಾರಿಗಳು ಕುಣಿದಂಗೆ ಸರ್ಕಾರ ಕುಣಿತಾ ಇದ್ರು, ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಎಲ್ಲೇ ನೋಡಿದ್ರು ಇದು ಪರಿಪೂರ್ಣವಾದ ಒಂದು ಸಮಾಧಾನಕರ ಆದೇಶ ಅಲ್ಲ. ಮುಂದೆ ಕಟ್ಟಬೇಕಾದಂತವ್ರು ಇದು ಆದೇಶ ಆಗ್ಬೋದು. ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತೀರಾ, ಇದು ಮುಂದಕ್ಕೂ ಬರಲ್ಲ. ಇದು ಯಾವುದೇ ಒಂದು ಅರ್ಥ ಇಲ್ಲದಂತಹ ಆದೇಶ. ಮೊನ್ನೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಸಂಜೆ ಬಂದು ಅರಿಬಿರಿಯಲ್ಲಿ ಕೂತ್ಕೊಂಡು 2,500 ಕೊಡ್ತಂದ್ರು. 2,500 ಸ್ಕ್ವೇರ್ ಫೀಟ್ ಯಾವ ಸೈಟ್ಗಳಿದೆ, ಎಷ್ಟು ಪ್ರಮಾಣದಲ್ಲಿ ಸೈಟ್ಗಳಿದೆ, ಅಥವಾ ಅದ್ರ ಒಳಗಡೆ ಇದೆಯಾ, ಅದಾದ್ಮೇಲೆ ಎತ್ತಿದ್ದು ಇವಾಗ 2,400 ಅಂತ ಮಾಡಿದ್ರೆ ಅಂದ್ರೆ ನಿಮ್ಗೆ ರಿಯಲೈಸೇಷನ್ ಆಗಿದೆ. ಇವಾಗ 2,500 ಇರಲ್ಲ, 2,400 ಇದೆ ಅಂತ ಯಾರಿಗೆ ಅವ್ರಿಗೆ DK ಶಿವಕುಮಾರ್ ಅವ್ರ ಐಡಿಯಾ ಕೊಡ್ತಾರದು, ಅಥವಾ DK ಶಿವಕುಮಾರ್ ಅವರ ಐಡಿಯಾ ಮೇಲೆ ನೀವು ಆದೇಶಗಳನ್ನ ಮಾಡ್ತಾ ಇದ್ದೀರಾ, ಒಂದು ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಒಂದು ಸಣ್ಣ ಪ್ರಮಾಣದ ಒಂದಿಷ್ಟು ಜನಕ್ಕೆ ಅನುಕೂಲವಾಗುವಂತಹ ಒಂದು ಆದೇಶನ ಇವತ್ತು ಹೊರಡಿಸಿದರೆ. ದಯವಿಟ್ಟು ಯಾರೂ ಕನ್ಫ್ಯೂಸ್ ಆಗಬೇಡಿ, ಯಾರೂ ಅಪಾರ್ಥ ತಿಳ್ಕೊಬೇಡಿ. ಸಿಂಪಲ್ ಲಾಜಿಕ್ ಏನು ಅಂತಂದ್ರೆ 2,400 ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಕೇವಲ ನಿವೇಶನಗಳಿಗೆ, ಕನ್ಫ್ಯೂಸ್ ಆಗಬೇಡಿ, ನಿವೇಶನಗಳಿಗೆ ಮನೆಗಳಿಗೆ ಮಾತ್ರನೇ ವಿದ್ಯುತ್ ಸಂಪರ್ಕ ಕೊಡ್ತಾರೆ. ಯಾವ ಒಂದು ಉದ್ಯಮಿಗೂ ವಿದ್ಯುತ್ ಸಂಪರ್ಕ ಕೊಡಲ್ಲ, ಯಾವ ಒಂದು ಕಮರ್ಷಿಯಲ್ಗೂ ವಿದ್ಯುತ್ ಸಂಪರ್ಕ ಕೊಡಲ್ಲ. ಆಮೇಲೆ ಈಗ ಇದಕ್ಕೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕೊಡ್ತಾರೋ ಇಲ್ವೋ ಅದಕ್ಕೆ ಯಾವುದೇ ರೀತಿಯ ಆದೇಶ ಇಲ್ಲ. ಸಹಜವಾಗಿ ಅನ್ಕೋಬೇಕಾಗಿರೋದು ಮತ್ತು ನಾವು ಇಟ್ಕೋಬೇಕಾಗಿರೋದು ಇದಕ್ಕೂ ಇನ್ಮೇಲೆ 60-40 ಇದಂಥವಕ್ಕೂ ಒಂದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕೊಡ್ತಾರೆ ಅಂತ ನಾವು ಅನ್ಕೊಳ್ಳೋಣ. ಓವರಾಲ್ ಆಗಿ 3/6/2026ಕ್ಕೆ ಈ ಆದೇಶ ಆಗಿದೆ. ಈ ಆದೇಶದಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಅಷ್ಟು ಜನ ಅನುಕೂಲನ ಪಡ್ಕೊಳ್ಳಿ. ಅನಾನುಕೂಲ ಆಗಿದ್ದರೂ ದಯವಿಟ್ಟು ಹೊರಬಂದು ಪ್ರತಿಭಟನೆ ಮಾಡಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.